ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹಳೆಯ ಪಾನ್ ಕಾರ್ಡ್ ಬದಲಿಗೆ ಈಗ ಹೊಸದಾಗಿ ಬಂದಿರುವ ಪಾನ್ 2.0 ಪಾನ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಿಮಗೆ ಹೊಸ ಪಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನಿಮಗೆ ಜಿಮೇಲ್ ಐ ಡಿ ಮ್ಯಾಂಡೇಟರಿ ಆಗಿ ಬೇಕಾಗ್ತದೆ. ನೀವು ಪಾನ್ ಕಾರ್ಡ್ ಮಾಡಿಸ್ಬೇಕಾದಾಗ ಸಾಮಾನ್ಯವಾಗಿ ನಿಮ್ಮ ಕಂಪ್ಯೂಟರ್ ಸೆಂಟರ್ ಅವರು ಅವ್ರ ಜಿಮೇಲ್ ಐ ಡಿನ ಕೊಟ್ಟಿರ್ತಾರೆ, ನಿಮ್ಮ ಜಿಮೇಲ್ ಐ ಡಿಯಲ್ಲಿ ಇರಲ್ಲ. ಇವಾಗ ನೀವು ಹೊಸ ಪಾನ್ ಕಾರ್ಡ್ 2.0ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಮೊದಲು ಪಾನ್ ಕಾರ್ಡ್ ಮಾಡಿಸ್ತಾ ಕೊಟ್ಟಿರ್ತೀರಲ್ಲ ಅವರ ಜಿಮೇಲ್ ಐ ಡಿಗೆ ನಿಮ್ಮ ಪಾನ್ ಕಾರ್ಡ್ PDF ಸೆಂಡ್ ಆಗ್ತಾ ಇರ್ತದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ನೀವು ಹಳೆಯ ಜಿಮೇಲ್ ಐ ಡಿ ಬದಲಾಗಿ ನಿಮ್ಮ ಸ್ವತಃ ಇರ್ತಕ್ಕಂಥ ಜಿಮೇಲ್ ಐ ಡಿನ ಚೇಂಜ್ ಮಾಡ್ಕೋಬೋದು, ಫೋನ್ ನಂಬರು ಕೂಡ ಚೇಂಜ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಾನು ಲೈವಾಗೂ ಕೂಡ ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ಒಂದು ಅಪ್ಡೇಟ್ನ ಮಾಡಿದ್ದೀನಿ. ಇಲ್ಲಿ ಅಪ್ಡೇಟು ಸಕ್ಸಸ್ಫುಲ್ ಪ್ರೊಸೀಡ್ ಆಗಿ ನಮಗೆ ಜಿಮೇಲ್ ಐ ಡಿನೂ ಕೂಡ ಈಗ ಚೇಂಜ್ ಆಗಿದೆ. ಈಗ ಸಕ್ಸಸ್ಫುಲ್ಲಾಗಿ ಪಾನ್ ಕಾರ್ಡ್ನು ಕೂಡ ನಾನು ಕೇವಲ 6 ದಿವಸದಲ್ಲಿ ಹೊಸದಾದ 2.0 ಪಾನ್ ಕಾರ್ಡ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸ್ನೇಹಿತರೆ, ಮುಂದೆ ನಾನು ನಿಮಗೆ NSTL ಅಥವಾ UTI ಎರಡರಲ್ಲಿ ಪಾನ್ ಕಾರ್ಡ್ ಮಾಡ್ತಾರೆ, ಎರಡರಲ್ಲೂ ಕೂಡ ಯಾವ ರೀತಿ ನಿಮ್ಮ ಅಡ್ರೆಸ್ ಅಪ್ಡೇಟು, ನಿಮ್ಮ ಜಿಮೇಲ್ ಐ ಡಿ, ನಿಮ್ಮ ಫೋನ್ ನಂಬರ್ನ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರ, ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಸಿಂಪಲ್ಲಾಗಿ ಪಾನ್ ಕಾರ್ಡ್ ಅಪ್ಡೇಟ್ಸ್ ಫೆಸಿಲಿಟಿ ಅಂತ ಟೈಪ್ ಮಾಡಿದ್ರೆ ಅಲ್ಲಿ 2 ಆಪ್ಷನ್ ಓಪನ್ ಆಗ್ತವೆ, ಒಂದು UTI ಮತ್ತು ಒಂದು NSTL ಅಂತ. ನಾನು ಮೊದಲಿಗೆ UTIನ ತೋರಿಸ್ಕೊಡ್ತೀನಿ. UTIಯಲ್ಲಿ ಪಾನ್ ಕಾರ್ಡ್ ಇರ್ತಕ್ಕಂಥವ್ರು ಯಾವ ರೀತಿ ಚೇಂಜ್ ಮಾಡಬೇಕು ಅಂದರೆ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನೇರವಾಗಿ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನಿಮ್ಮ ಪಾನ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ, ನಂತರ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ, ನಂತರ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ, ನಂತರ ಪ್ರಸ್ತುತ ನಿಮ್ಮ ಇರ್ತಕ್ಕಂಥ ಜಿಮೇಲ್ ಐ ಡಿನ ಹಾಕಬೇಕಾಗತ್ತೆ. ಆಸ್ ಇಟ್ ಈಸ್ ಯಾವ ಥರ ಇದೆ ಅದೇ ರೀತಿ ಹಾಕಿ, ನಂತರ ಇಲ್ಲಿ ಕೆಳಗಡೆ ಅಡ್ರೆಸ್ ಅಪ್ಡೇಟ್ ಸೋರ್ಸ್ ಅಂತ ಕೇಳುತ್ತೆ. ಇಲ್ಲಿ 2 ಆಪ್ಷನ್ಗಳು ಓಪನ್ ಆಗ್ತವೆ. ಒಂದು ಆಧಾರ್ KYC ಮುಖಾಂತರ ಅಡ್ರೆಸ್ ಅಪ್ಡೇಟ್ ಮಾಡ್ತೀರಾ, ಇಲ್ಲ ಡಿಜಿಲಾಕರ್ ಮುಖಾಂತರ ಅಡ್ರೆಸ್ ಅಪ್ಡೇಟ್ ಮಾಡ್ತೀರಾ ಅಂತ ಕೇಳುತ್ತೆ. ನೀವು ಇಲ್ಲಿ OTP ಮುಖಾಂತರ ಮಾಡೋದ್ರಿಂದ ಆಧಾರ್ KYC ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಒಂದು ಪಾಪ ಬರುತ್ತೆ, ಅಡ್ರೆಸ್ ವಿಲ್ ಬಿ ಫೆಚ್ ಆಧಾರ್ ಬೇಸ್ಡ್ KYC ಅಂತ. ನಿಮ್ಮ OTP ಮುಖಾಂತರ ನಿಮ್ಮ ಅಡ್ರೆಸ್ನ ಅದೇ ಫೆಚ್ ಮಾಡ್ಕೊಳ್ಳುತ್ತೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಹಾಕಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಪ್ಲೀಸ್ ವೆರಿಫೈ ಯುವರ್ ಡೀಟೇಲ್ಸ್ ಅಂತ ಓಕೆ ಅಂತ ಮಾಡಿ. ಇಲ್ಲಿ ಕೆಲವು ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಅದೇ ಫೆಚ್ ಮಾಡ್ಕೊಂಡಿರುತ್ತೆ. ನೀವು ಸ್ಟಾರ್ಟಿಂಗ್ ಪೇಜಲ್ಲಿ ಕೊಟ್ಟಿರ್ತೀರಲ್ಲ ಜಿಮೇಲ್ ಐ ಡಿ, ಹಾಗೆಯೇ ಫೋನ್ ನಂಬರು, ಆ ಎರಡೂ ಕೂಡ ಅಲ್ಲಿ ಫೆಚ್ ಆಗಿರುತ್ತೆ. ಹಾಗೆಯೇ ಅಲ್ಲಿ ಕೆಳಗೆ ಕಾಣ್ತಿರೋ ಕ್ಯಾಪ್ಸನ್ನ ಫಿಲಪ್ ಮಾಡಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಪೇಜು ಮತ್ತೆ ಈ ರೀತಿ ಓಪನ್ ಆಗ್ತದೆ. ಈಗ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಫಿಲಪ್ ಮಾಡಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಮತ್ತೆ ಇಲ್ಲಿ ಕೂಡ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸ್ನೇಹಿತರೆ, ಸಬ್ಮಿಟ್ ಅಂತ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಅಡ್ರೆಸ್ಸು ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗಿರುತ್ತೆ. ನಿಮ್ಮ ವಿಲೇಜು, ಹಾಗೆ ನಿಮ್ಮ ಪೋಸ್ಟು, ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕ್ ಎಲ್ಲ ಫೆಚ್ ಆಗಿರುತ್ತೆ. ಎಲ್ಲ ಕರೆಕ್ಟಾಗಿತ್ತು ಅಂತ ನೋಡಿಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರೋ ಕ್ಯಾಪ್ಸನ್ನ ಫಿಲಪ್ ಮಾಡಿ ಮತ್ತೆ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ಯುವರ್ ಅಡ್ರೆಸ್ ಅಪ್ಡೇಟ್ ರಿಕ್ವೆಸ್ಟ್ ಇಸ್ ಅಕ್ಸೆಪ್ಟೆಡ್ ಅಂತ ಒಂದು ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ. ಇವಾಗ ನೀವು ಇಲ್ಲಿ ಡೌನ್ಲೋಡ್ ಅಂತ ಒಂದು ಕೆಳಗಡೆ ಆಪ್ಷನ್ ಇದೆ, ಆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ರೆಸಿಪ್ಟು ಕೂಡ ಒಂದು ಡೌನ್ಲೋಡ್ ಆಗುತ್ತೆ. ಇದನ್ನು ಪ್ರಿಂಟ್ ಮಾಡಬೇಕಾದ್ರೂ ಇಟ್ಕೋಬೋದು. ಇದಾದ ನಂತರ ನಿಮ್ಮ ಜಿಮೇಲ್ಗೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ ಒಂದು 7-8 ಡೇಸ್ ನಂತರ ನೀವು ಈ ಪಾನ್ನ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರ, ಮುಂದಿನ ಭಾಗದಲ್ಲಿ ನಿಮ್ದು ಏನಾದ್ರು NSTL ಪಾನ್ ಕಾರ್ಡ್ ಇತ್ತು ಅಂದರೆ ನೀವು ಸರ್ಚ್ ಬಾರ್ಗೆ ಬಂದು ಪಾನ್ ಕಾರ್ಡ್ ಅಪ್ಡೇಟ್ ಫೆಸಿಲಿಟಿ ಅಂತ ಟೈಪ್ ಮಾಡಿ ಅಲ್ಲಿ 2ನೇ ಆಪ್ಷನ್ ಬರುತ್ತೆ. NSTL ಇರೋ ಅಂತ 2ನೇ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನಿಮ್ಮ ಪಾನ್ ನಂಬರ್ನ ಕೇಳುತ್ತೆ, ಹಾಗೆಯೇ 2ನೇ ಕಾಲಮ್ಗೆ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು. ವೆಯ್ಟ್ ಮಾಡಿ, ನಾನು 2 ಕೂಡ ಫಿಲ್ ಮಾಡ್ತೀನಿ. ಮೊದಲಿಗೆ ಪಾನ್ ನಂಬರು, ಹಾಗೆಯೇ ಆಧಾರ್ ನಂಬರು, ಹಾಗೆಯೇ ಇಲ್ಲಿ ಮಂತು, ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಇರ್ತಕ್ಕಂಥ ಮಂತು, ಹಾಗೆಯೇ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಫ್ರೀ ಆಫ್ ಕಾಸ್ಟಲ್ಲಿ ಇರುತ್ತೆ ಸ್ನೇಹಿತರೆ. ಹಾಗೆಯೇ ನಿಮ್ಮದು ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಅಡ್ರೆಸ್ಸಲ್ಲೂ ಕೂಡ ಫೆಚ್ ಆಗುತ್ತೆ. ಯಾವುದೇ ಅಮೌಂಟ್ನ ಪೇ ಮಾಡಬೇಕಾಗಿಲ್ಲ ಅಂತೇಳಿ ಈ ರೀತಿ ಕೆಲವು ರಿಸ್ಟ್ರಿಕ್ಷನ್ನ ನೀವು ಇಲ್ಲಿ ಓದ್ಕೋಬೋದು. ಎಲ್ಲ ಓದ್ಕೊಂಡಿದ ನಂತರ ನೀವು ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಬಂದು ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕಂಟಿನ್ಯೂ ವಿತ್ KYC ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇವಾಗ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ, ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಹಳೆಯದರಲ್ಲಿ ಕೊಟ್ಟಿರ್ತೀರಲ್ಲ ಜಿಮೇಲ್ ಐ ಡಿ, ಹಾಗೆಯೇ ಫೋನ್ ನಂಬರ್ 2 ಕೂಡ ಶೋ ಆಗುತ್ತೆ. ಇದನ್ನು ಚೇಂಜ್ ಮಾಡ್ತೀರಾ ಅಂತ 2ನೇ ಆಪ್ಷನಲ್ಲಿ ಕೇಳುತ್ತೆ. ಇಲ್ಲಿ ನೀವು ಎಸ್ ಅಂತ ಮಾಡಿದ್ರೆ ನಿಮ್ಮ ಹಳೆಯ ಜಿಮೇಲ್ ಐ ಡಿ ಮತ್ತು ನಿಮ್ಮ ಫೋನ್ ನಂಬರ್ನ ಚೇಂಜ್ ಮಾಡ್ಕೋಬೋದು. ಇವಾಗ ನಾನು ಎಸ್ ಅಂತ ಮಾಡ್ಕೋತಾ ಇದ್ದೀನಿ. ಪ್ರಸ್ತುತ ಇವಾಗ ಕೊಡ್ತಿರ್ತಕ್ಕಂಥ ಫೋನ್ ನಂಬರು, ಹಾಗೆಯೇ ಇವಾಗ ಕೊಡ್ತಿರ್ತಕ್ಕಂಥ ಜಿಮೇಲ್ ಐ ಡಿ ಎರಡನ್ನೂ ಕೂಡ ಕರೆಕ್ಟಾಗಿ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಅಂತ ಮಾಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಒಂದು ಪಾಪಪ್ ಕೂಡ ಬರುತ್ತೆ,
3 ಅಟೆಂಪ್ಟಲ್ಲಿ ನಿಮಗೆ ಕರೆಕ್ಟಾಗಿ ಒ ಟಿ ಪಿನ ಹಾಕಿ ಅಂತ. ಒಂದು ವೇಳೆ 3 ಅಟೆಂಪ್ಟ್ ಕ್ರಾಸ್ ಆಯಿತು ಅಂದರೆ ನಿಮಗೆ ಒ ಟಿ ಪಿನ ಅಲ್ಲಿ ತೊಗೊಳ್ಳಲ್ಲ. ಸ್ನೇಹಿತರೆ, ಇವಾಗ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು ಒ ಟಿ ಪಿ, ಹಾಗೆಯೇ ನಿಮ್ಮ ಜಿಮೇಲ್ ಐ ಡಿಗೂ ಕೂಡ ಒಂದು ಒ ಟಿ ಪಿ ಬಂದಿರುತ್ತೆ. ಎರಡನ್ನೂ ಕೂಡ 2 ಬಾಕ್ಸಲ್ಲಿ ಹಾಕಿ ನೀವು ಇಲ್ಲಿ ವ್ಯಾಲಿಡೇಟ್ ಅಂತ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಡ್ರೆಸ್ ಆ್ಯಸ್ ಪರ್ ಆಧಾರ್ ಅಂತ. ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಅಡ್ರೆಸ್ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗಿರುತ್ತೆ. ನಿಮ್ಮ ವಿಲೇಜು, ನಿಮ್ಮ ಪೋಸ್ಟು, ನಿಮ್ಮ ತಾಲೂಕು, ಹಾಗೆ ನಿಮ್ಮ ಹೋಬಳಿ, ನಿಮ್ಮ ಪಿನ್ ಕೋಡು ಎಲ್ಲ ಕರೆಕ್ಟಾಗಿದೆ ನೋಡಿಕೊಂಡು ಕೆಳಗಡೆ ವೆರಿಫೈ ಅಂತ ಮಾಡಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಜನರೇಟ್ ಅಂತ ಬರುತ್ತೆ, ಸೇವ್ ಪ್ರಿಂಟ್ ಅಂತ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಈ ರೀತಿ ನಿಮಗೆ ಅಕ್ಲಾನ್ಮೆಂಟ್ ಕೂಡ ಜನರೇಟ್ ಆಗುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ, ವಿ ಅಕ್ಲಾನ್ಮೆಂಟ್ ಸಕ್ಸಸ್ಫುಲಿ ಜನರೇಟೆಡ್ ಆಧಾರ್ ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ರಿಕ್ವೆಸ್ಟ್ ಅಂತ ಬರುತ್ತೆ. ನೀವು ಸ್ನೇಹಿತರೆ, ನಿಮ್ಮ ಜಿಮೇಲ್ಗೂ ಕೂಡ ಸ್ವಲ್ಪ ದಿನದ ನಂತರ ಒಂದು ಮೆಸೇಜ್ ಕೂಡ ಬರುತ್ತೆ, ನಿಮ್ಮದು ಅಡ್ರೆಸ್ ಅಪ್ಡೇಟ್ ಸಕ್ಸಸ್ಫುಲಿ ಆಗಿದೆ ಅಂತ. ಆ ರೀತಿ ಬಂದ ಮೇಲೆ ನೀವು ಇವಾಗ ನಿಮ್ಮ ಕೊಟ್ಟಿರ್ತಕ್ಕಂಥ ಜಿಮೇಲ್ ಐ ಡಿನ ಬಳಸ್ಕೊಂಡು ನಿಮ್ಮ PDF ನ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನಾನು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು NSTL ಪಾನ್ ಅಪ್ಲೈ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ. ಇವಾಗ ಲೈವ್ ಆಗು ಕೂಡ ಒಂದು ಪಾನ್ ಕಾರ್ಡ್ನ ಡೌನ್ಲೋಡ್ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಮೇಲ್ಗಡೆನೆ ಇಲ್ಲಿ ಡೌನ್ಲೋಡ್ ಇ ಪಾನ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಇಲ್ಲಿ ಫಸ್ಟು ಕಾಲಮ್ಗೆ ಪಾನ್ ನಂಬರು, ಎರಡನೇ ಕಾಲಮ್ಗೆ ನಿಮ್ಮ ಆಧಾರ್ ನಂಬರ್ನ ಹಾಕಿ, ಇಲ್ಲಿ ಕೆಳಗಡೆ ಇಲ್ಲಿ ನಿಮ್ಮ ಮಂತು ಹಾಗೆ ನಿಮ್ಮ ಇಯರು ಅಂದರೆ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ಕನ್ಸಲ್ ಬಾಕ್ಸ್ನ ಕ್ಲಿಕ್ ಮಾಡಿ. ಮತ್ತು ನೀವು ಇಲ್ಲಿ ₹8.26 ಕಟ್ಟಿ ಅಂತ ಕೇಳುತ್ತೆ. ಇದಕ್ಕೇನು ಕಟ್ಟೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾವುದೇ ದುಡ್ಡು ಇಲ್ಲದೇ ಕೂಡ ನೀವು ಇಲ್ಲಿ ಈ ಪಾನ್ನ ಡೌನ್ಲೋಡ್ ಮಾಡ್ಕೋಬೋದು. ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಟಿಕ್ ಬಾಕ್ಸು. ನಂತರ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ನಂತರ ನೀವು ಕೊಟ್ಟಿರ್ತಕ್ಕಂಥ ಜಿಮೇಲ್ ಐ ಡಿ ಮತ್ತು ನಿಮ್ಮ ಫೋನ್ ನಂಬರು, ನಿಮ್ಮ ಪಿನ್ ಕೋಡು ಎಲ್ಲ ಕೂಡ ಇಲ್ಲಿ ಅಪ್ಡೇಟ್ ಆಗಿದ್ರೆ ಇಲ್ಲಿ ತೋರಿಸುತ್ತೆ. ನೀವಾಗ ಒಂದ್ರ ಮುಖಾಂತರ ದೃಢೀಕರಣ ಮಾಡಬೇಕು. ಆಧಾರ್ ಒ ಟಿ ಪಿನ ಇಲ್ಲ ಮೊಬೈಲ್ ಒ ಟಿ ಪಿನ ಇಲ್ಲ ಜಿಮೇಲ್ ಒ ಟಿ ಪಿನ ಅಂತ ಕೇಳುತ್ತೆ. ನೀವು ಮೊಬೈಲ್ ಒ ಟಿ ಪಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಕನ್ಸಲ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದೆ. ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಬಂದಿರತಕ್ಕಂಥ ಒ ಟಿ ಪಿನ ಹಾಕಿ ವೆರಿಫೈ ಅಂತ ಮಾಡಿ. ಇವಾಗ ನಿಮ್ಮ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಯುವರ್ ರಿಕ್ವೆಸ್ಟ್ ಈಸ್ ಪ್ರೊಸೆಡ್ ಸಕ್ಸಸ್ಫುಲಿ ಆ್ಯಂಡ್ ಇ ಪಾನ್ ಈಸ್ ಸೆಂಟ್ ಯುವರ್ ಇಮೇಲ್ ಐ ಡಿ ಲಿಂಕ್ಡ್ ಯುವರ್ ಪಾನ್ ಅಂತ ಬರುತ್ತೆ. ನಿಮ್ಮ ಇಮೇಲ್ ಐ ಡಿಗೆ ನಿಮ್ಮ ಪಾನ್ ಕಾರ್ಡ್ ಬಂದಿರುತ್ತೆ. ಈಗ ನೀವು ನಿಮ್ಮ ಇಮೇಲ್ ಐ ಡಿನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಮೇಲ್ಗಡೆನೆ ಕೂಡ ತೋರಿಸುತ್ತೆ ನಿಮ್ಮ ಇಮೇಲ್ ಐ ಡಿ ಫಸ್ಟ್ ಬಂದಿರ್ತದೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ 2 PDF ತೋರಿಸುತ್ತೆ. ನೀವು ಫಸ್ಟ್ ಆಪ್ಷನಲ್ಲಿ ಇರುತ್ತಲ್ಲ ಆ PDF ನ ಕ್ಲಿಕ್ ಮಾಡ್ಕೊಳ್ಳಿ. PDF ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ನೀವು ಇಲ್ಲಿ ಅದೇ ಪಾಸ್ವರ್ಡ್ ಆಗಿರುತ್ತೆ. ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಗೆ ಅಪ್ಡೇಟ್ ಆಗಿದ್ದರೆ ಈ ರೀತಿ ನಿಮಗೆ ಈ ಪಾನ್ ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಬಾರ್ ಕೋಡ್ ಇರ್ತಕ್ಕಂಥದ್ದು ಈಗ ಪ್ರಸ್ತುತ 2.0 ಅಂತ ಹೇಳಿದ್ರೆ ಕೇವಲ ನಿಮ್ಮ ಪಾನ್ ಕಾರ್ಡಲ್ಲಿ ಬಾರ್ ಕೋಡ್ ಇರೋದನ್ನೇ ನಾವು 2.0 ಅಂತ ಕರೀತಾರೆ. ನೀವು ಇದನ್ನು ಲ್ಯಾಮಿನೇಷನ್ ಮಾಡಿಕೊಂಡು ಕೂಡ ಬಳಕೆನ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಬಂದು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.